ओम शांति। आज का मुरली तारीख अप्रैल 17, 2025। मीठे बच्चे, यह रूहानी हॉस्पिटल तुम्हें आधा कल्प के लिए एवर हेल्दी बनाने वाले है। यहाँ तुम देही अभिमानी होकर बैठो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇದು ಆತ್ಮೀಯ ಒಂದು ಹಾಸ್ಪಿಟಲ್ ಆಗಿದೆ, ಈಶ್ವರ ವಿಶ್ವವಿದ್ಯಾಲಯ. ಅರ್ಧ ಕಲ್ಪದವರೆಗೆ ನೀವು ಆರೋಗ್ಯವಂತರಾಗುವಂಥವರು. ಈಶ್ವರೀಯ ಜ್ಞಾನವನ್ನು ಕೇಳೋದ್ರಿಂದ ಅರ್ಧ ಕಲ್ಪದವರೆಗೆ ಸತ್ಯತ್ರೇತಾಯುಗ ಎರಡೂ ಯುಗಗಳಲ್ಲೂ ನಿರೋಗಿಗಳಾಗ್ತೀರಿ. ಇಲ್ಲಿ ನೀವು ಆತ್ಮಾಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕು ಅಂತ ತಿಳಿಸ್ತಿದ್ದಾರೆ ಬಾಬಾ. प्रश्न, धंधा आदि करते भी कौन सा डायरेक्शन बुद्धि में याद रहना चाहिए? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿಮ್ಮ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಯಾವ ಡೈರೆಕ್ಷನ್ ಬುದ್ಧಿಯಲ್ಲಿ ನೆನಪಿಟ್ಕೊಳ್ಬೇಕು? ಉತ್ತರ, ಬಾಪ್ ಕಾ ಡೈರೆಕ್ಷನ್ ಹೇ ತುಮ್ ಕಿಸಿ ಸಾಕಾರ ವ ಆಕಾರ ಕೋ ಯಾದ್ ನಹಿ ಕರೋ. ಉತ್ತರ ಆಗಿದೆ, ತಂದೆಯ ಡೈರೆಕ್ಷನ್ ಆಗಿದೆ, ಮಕ್ಕಳೇ ನೀವು ಯಾವ ಸಾಕಾರ ಮತ್ತು ಆಕಾರದ ನೆನಪು ಮಾಡಬೇಡಿ. ಏಕ್ ಬಾಪ್ ಕೋ ಹಿ ಯಾದ್ ಕರೋ, ವಿಕರ್ಮ ವಿನಾಶ ಹೋ ಜಾಯೇಗ. ಒಬ್ಬ ಶಿವ ತಂದೆ ನೆನಪು ಮಾಡಿ ವಿಕರ್ಮಗಳು ವಿನಾಶ ಆಗ್ತದೆ. ಇಸ್ಮೇ ಕೋಯಿ ಏ ನಹಿ ಕಹ ಸಕ್ತಾ ಕಿ ಪುರ್ಸತ್ ನಹಿ. ಇದರಲ್ಲಿ ಈ ರೀತಿ ಹೇಳಬಾರ್ದು, ನಮಗೆ ಯೋಗ ಮಾಡ್ಲಿಕ್ಕೆ ಟೈಮೇ ಇಲ್ಲ, ಶುಭಾಬ ನೆನಪು ಮಾಡ್ಲಿಕ್ಕೆ ನಮಗೆ ಟೈಮೇ ಇಲ್ಲ ಅಂತ ಹೇಳಬಾರ್ದು. ಸಬ್ ಕುಚ್ ಕರ್ತೆ ಭಿ ಯಾದ್ ಮೇ ರಹ ಸಕ್ತೆ ಹೋ. ಬಾಬಾ ಏನು ಹೇಳಿದ್ದಾರೆ, ಎದ್ರು ಕುಳಿತರು ನಿಂತರು ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಶಿವ ತಂದೆಯನ್ನು ನೆನಪು ಮಾಡ್ಬೋದು ಅಲ್ವಾ. ಅದಕ್ಕೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ ಅಂತ ಹೇಳಬಾರ್ದು. ಆತ್ಮದ ಉದ್ಧಾರಕ್ಕೆ, ಆತ್ಮದ ಕಲ್ಯಾಣಕ್ಕೋಸ್ಕರ ನಿಮಗೋಸ್ಕರ ನೀವು ನೆನಪು ಮಾಡಬೇಕು. आज का वरदान है, त्रिस्मृति स्वरूप का तिलक धारण करने वाले ಸಂಪೂರ್ಣ ವಿಜಯಿ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ, 3 ಸ್ಮೃತಿ ಸ್ವರೂಪದ ತಿಲಕವನ್ನು ಧಾರಣೆ ಮಾಡಿಕೊಳ್ಳುವಂತಹ ಸಂಪೂರ್ಣ ವಿಜಯಿ ಆಗ್ರಿ. ಬಾಬಾ ಇದರ ಅರ್ಥ ಹೇಳಿದ್ದಾರೆ, ಸ್ವಯಂನ ಸ್ಮೃತಿ, ನಾನು ಆತ್ಮ, ನಾನು ಅವಿನಾಶಿಯಾಗಿರುವ ಜ್ಯೋತಿ, ಎಂದು ನಾನು ಸಾಯದೇ ಇರುವಂಥ ಜ್ಯೋತಿ ಅನ್ನುವಂತಹ ಒಂದು ಸ್ಮೃತಿ, ಹಾಗೂ ಶಿವ ತಂದೆ ನಿರಾಕಾರ ಪರಂಪಿತ ಪರಮಾತ್ಮ, ಅಶರೀರಿ, ಅಜನ್ಮ, ಅಯೋನಿಜ, ಸರ್ವಧರ್ಮಾತ್ಮಗಳ ಪಿತ, ಮುಕ್ತಿ ಜೀವನ್ಮುಕ್ತಿ ಧಾತ ಶಿವಬಾಬ. ಈ ಸ್ಮೃತಿನೂ ಸಹ ಒಂದು ಸ್ವಯಂನ ಸ್ಮೃತಿ, ಒಂದು ಪರಮಾತ್ಮನ ಸ್ಮೃತಿ, ಇನ್ನೊಂದು ಡ್ರಾಮಾದ ಸ್ಮೃತಿ. ಸೃಷ್ಟಿ ಆದಿ ಮಧ್ಯೆ ಅಂತ್ಯದಲ್ಲಿ ಏನೇನಾಗ್ತದೆ, ಹೇಗೆ ನಾವು 84 ಜನ್ಮ ತೆಗೆದುಕೊಂಡ್ವಿ, ಯಾವ ರೀತಿ ನಾವು ಮೇಲೆ ಹೋಗ್ತೀವಿ, ಮೇಲೆ ಏರ್ತೇವೆ, ಹೇಗೆ ನಾವು ಮೆಟ್ಲುಗಳನ್ನು ಕೆಳಗಡೆ ಇಳಿತಾ ಬರ್ತೇವೆ, ಜನ್ಮ ಮರಣ ಎನ್ನುವಂಥ ಮೆಟ್ಲುಗಳನ್ನು, ಇದರ ಬಗ್ಗೆಯೂ ಸಹ ಸ್ಮೃತಿ ಇರಬೇಕು. ಒಂದು ಸ್ವಯಂನ ಸ್ಮೃತಿ, ಪರಮಾತ್ಮನ ಸ್ಮೃತಿ, ನಾಟಕದ ಸ್ಮೃತಿ ಇತ್ತು ಅಂದರೆ ಸಂಪೂರ್ಣ ನೀವು ವಿಜಯಗಳಾಗ್ತೀರಿ. ಸ್ಲೋಗನ್, प्राप्तियों को सदा सामने रखो तो कमजोरियाँ सहज समाप्त हो जाएंगे. ಸ್ಲೋಗನ್ ಹೇಳ್ತಾ ಇದ್ದಾರೆ ಬಾಬಾ, ಪ್ರಾಪ್ತಿಗಳನ್ನು ಸದಾ ಎದುರಿಗೆ ಇಟ್ಕೊಂಡ್ರೆ ದುರ್ಬಲತೆಗಳು ಸಹಜವಾಗಿ ಸಮಾಪ್ತಿ ಆಗ್ತದೆ. ಅಚ್ಚಾ, ಓಂ ಶಾಂತಿ.